ಚುನಾವಣಾ ದೃಷ್ಟಿಯಿಂದ ಪಿಣರಾಯಿ ರಾಜಕೀಯ ಮಲಯಾಳಂ ಹೇರಿಕೆಗೆ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಕೇರಳ ಚುನಾವಣಾ ದೃಷ್ಟಿಯಿಂದ ಪಿಣರಾಯಿ ರಾಜಕೀಯ ಇಲ್ಲಿ ಮಲಯಾಳಂ ಹೇರಿಕೆಗೆ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಕನ್ನಡ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಕಿಡಿಯನ್ನ ಕಾರಿದ್ದಾರೆ. ಮಲಯಾಳಂ ಭಾಷಾ ಬಿಲ್ಗೆ ಯಾವುದೇ ಜಯ ಸಿಗೋದಿಲ್ಲ. ಕೇರಳ ವಿಧಾನಸಭೆಯಲ್ಲಿ 2017ರಲ್ಲೂ ಈ ಮಸೂದೆ ತಂದಿದ್ರು. ಆವಾಗಲೂ ಸಹಿತ ಕೇರಳ ರಾಜ್ಯಕ್ಕೆ ಸಂಪೂರ್ಣವಾಗಿ ಜಯ ಸಿಗಲಿಲ್ಲ. ಕನ್ನಡಿಗರಿಗೆ ಮಲಯಾಳಂ ಕಡ್ಡಾಯವು, ಕನ್ನಡಿಗರಿಗೆ ತದ್ವಿರುದ್ಧ. ಕೇರಳ ನಮ್ಮವರೊಂದಿಗೆ ಸೌಜನ್ಯತೆಯಿಂದ ನಡೆದುಕೊಂಡಿಲ್ಲ. ಅದಕ್ಕೆ ಅಲ್ಲಿನ ಕನ್ನಡಿಗರಿಂದ ಸಂಪೂರ್ಣವಾಗಿ ವಿರೋಧ ಸಹಿತ ಇದೆ. ಕೇರಳ ಸರ್ಕಾರ ವಿರುದ್ಧ ಸೋಮಣ್ಣ ಬೇವಿನ ಮರದ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇದೀಗ ಕೇರಳದಲ್ಲಿ ಕನ್ನಡ ಕಡ್ಡಾಯ ಅನ್ನುವಂಥ ವಿಷಯ ಏನ್ ತಿಳಿದು ಬರ್ತಾ ಇದೆ. ಒಂದು ಸ್ಕೂಲ್ನಲ್ಲಿ 1ರಿಂದ 10ನೇ ತರಗತಿಯವರೆಗೆ ಮಲಯಾಳಂ ಅಲ್ಲಿ ಕಡ್ಡಾಯ ಮಾಡಬೇಕು ಅನ್ನುವಂಥ ಒಂದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸೋಮಣ್ಣ ಕಿಡಿಯನ್ನ ಕಾರಿರುವಂಥದ್ದು. ಯಾಕಂದ್ರೆ ಅಲ್ಲಿರುವಂಥ ಕನ್ನಡಿಗರು ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಒಂದು ಭಾಷೆಯನ್ನ ಹೇರುವಂಥದ್ದನ್ನ ಮಾಡ್ತಾ ಇದ್ದಾರೆ ಅಂತ ಕಿಡಿಯನ್ನ ಕಾರಿದ್ದಾರೆ. ಜೊತೆಗಿದ್ದಾರೆ, ಯಾಕಂದ್ರೆ ಕರ್ನಾಟಕದಲ್ಲಿ ಇದ್ದವರು ಅವರು. ಅದರ ಜೊತೆಗೆ ಭೌಗೋಳಿಕವಾಗಿ ಅವರು ಕಾಸರಗೋಡಿನಲ್ಲಿ ಇದ್ದಾರೆ. ಅಲ್ಲಿಯ ಕಾಸರಗೋಡಿನ ನೆಲ ಜಲಕ್ಕೆ ಅವರು ಹೊಂದಿಕೊಂಡು ಅಲ್ಲಿಯ ಪ್ರೀತಿಯನ್ನು ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದರೆ, ನಾನು ಸುಮಾರು 28ರಿಂದ 30 ಬಾರಿ ಕಾಸರಗೋಡಿಗೆ ಹೋಗಿ ಬಂದಿದ್ದೇನೆ. ಅಲ್ಲಿ ಕನ್ನಡದ ಬಗ್ಗೆ ಅಭಿಮಾನ ಇದೆ. ಕನ್ನಡಿಗರು ಎಲ್ಲರೂ ಸಂಪೂರ್ಣವಾಗಿ ಕನ್ನಡದ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಕಳಿಸ್ತಾ ಇದ್ದಾರೆ. ಅಲ್ಲಿ ಎಲ್ಲೋ ಒಂದು ಕಡೆ ಕನ್ನಡದ ಭಾವನೆಗಳಿಗೆ ಕೇರಳದ ಸರ್ಕಾರ ಏನು ಈ ಕಡ್ಡಾಯವಾಗಿ ಮಲಯಾಳಿಯನ್ನು ಮಾಡಬೇಕು ಅನ್ನೋಂಥ ಬಿಲ್ಲನ್ನು ಪಾಸ್ ಮಾಡಿಕೊಂಡಿದೆ, ಅದು ಸಂಪೂರ್ಣವಾಗಿ ಈ ಕಾಸರಗೋಡಿನ ಕನ್ನಡಿಗರ ಮೇಲೆ ನೋವನ್ನುಂಟು ಮಾಡಿದೆ ಮತ್ತು ಅದನ್ನು ವಿರೋಧ ಮಾಡುವಂತಹ ಮನಸ್ಥಿತಿಯೊಳಗೆ ಅವರು ಬಂದು ಒದಗಿದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಇದರ ಪೂರ್ವಭಾವಿಯಾಗಿ ಅಲ್ಲಿಯ ಕಾಸರಗೋಡಿನ ಕನ್ನಡ ಪರ ಸಂಘಟನೆಗಳು, ಸಾಹಿತಿಗಳು, ಪ್ರತಿಷ್ಠಿತ ವ್ಯಕ್ತಿಗಳು, ಅಲ್ಲಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಇನ್ನು ಹಲವಾರು ಸಂಘಟನೆಗಳನ್ನು ಕರೆದುಕೊಂಡು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ನಿಯೋಗವನ್ನು ತೆಗೆದುಕೊಂಡು ತ್ರಿವೇಂದ್ರಮದಲ್ಲಿ ವಿಧಾನಸಭೆಯಲ್ಲಿ ಭೇಟಿಯಾಗಿ ಬಂದಿದ್ವಿ. ಅವರು ಚೇಂಬರ್ನಲ್ಲಿ ಅವತ್ತ ಕಾಸರಗೋಡಿನ ಶಾಸಕರು ಇದ್ದರು. ಆ ಬಳಿಕ ಕಾಸರಗೋಡಿನ ಜಿಲ್ಲೆಯ ಮಂಜೇಶ್ವರದ ಶಾಸಕರು ಇದ್ದರು. ನಮ್ಮ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಇದ್ದರು. ನಾವೆಲ್ಲರೂ ಕೂಡಿದಾಗ ಸೌಜನ್ಯಯುತವಾದಂಥ ಒಂದು 5-6 ಬೇಡಿಕೆಗಳನ್ನು ನಾವು ಕೊಟ್ಟಾಗ ಅವರು ಒಪ್ಪಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದರು. ಅದನ್ನೇ ಸಹ ನಾವು ಸಭಾಧ್ಯಕ್ಷರಿಗೂ ಮನವಿ ಕೊಟ್ಟು ಬಂದಿದ್ವಿ, ವಿರೋಧ ಪಕ್ಷದ ನಾಯಕರಿಗೆ ಕೊಟ್ಟಿದ್ವಿ, ಅಲ್ಲಿಯ ಕಲೆಕ್ಟರ್ಗೆ ಕೊಟ್ಟು ಬಂದಿದ್ವಿ, ಕಾಸರಗೋಡಿನ ಕಲೆಕ್ಟರ್ಗೆ ಕೊಟ್ಟು ಬಂದಿದ್ವಿ. ಅವರೆಲ್ಲರೂ ಕೂಡಿ ಎಲ್ಲೋ ಒಂದು ಕಡೆ ಸ್ಪಂದನೆಯನ್ನು ಮಾಡಿದರು. ಆದರೆ ನನಗನ್ನಿಸ್ತಾ ಇದೆ, ಮೊನ್ನೆ ತಂದಂಥ ಬಿಲ್ಲು ಏನು ಮಲಯಾಳಿ ಕಡ್ಡಾಯವಾಗಿ ಮಾಡಬೇಕನ್ನಂಥ ಬಿಲ್ಲು ಇದು ಸಂವಿಧಾನದ ವಿರುದ್ಧವಾಗಿದೆ. ಎಲ್ಲೋ ಒಂದು ಕಡೆ ಭಾಷೆಯ ಮೇಲೆ ಹೊರೆಯನ್ನು ಹಾಕ್ತಕ್ಕಂಥ, ನಿರ್ಬಂಧವನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೇರಳ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ನನಗೆ 100ಕ್ಕೆ 100ರಷ್ಟು ವಿಶ್ವಾಸ ಇದೆ. ಎಲ್ಲೋ ಒಂದು ಕಡೆ ಇದನ್ನು ಮಾನ್ಯ ರಾಜ್ಯಪಾಲರು, ಕೇರಳದ ರಾಜ್ಯಪಾಲರು ಒಪ್ಪೋದಿಲ್ಲ ಅನ್ನೋಂಥ ವಿಶ್ವಾಸವೂ ನನಗದೆ. ಕರ್ನಾಟಕದ ಜೊತೆಗಿದ್ದಾರೆ.